ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಮೋಘ ಪ್ರೀತಿ ಭಾಗ 3. ಪ್ರೀತಮ್ನ ಸ್ಥಿತಿ ನೋಡಿ ಸಮೀಕ್ಷಾಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಅವನ ಸಂಕಟ ಹೇಳುತ್ತಿರುವಂಥದ್ದಾಗಿರಲಿಲ್ಲ. ಪ್ರೀತುನ ನೋಡಿ ಬಂದ ಸಮೀಕ್ಷಾಗೆ ತಾನು ಪ್ರೀತಮ್ನಿಂದ ದೂರ ಉಳಿದು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನುವ ಹಾಗಾಯಿತು. ಸಮೀಕ್ಷಾ ಸೀದಾ ಗಗನ್ನ ಬಳಿ ಬಂದಳು. ಯಾರೊಂದಿಗೂ ಫೋನ್ನಲ್ಲಿ ಮಾತಾಡುತ್ತಿದ್ದ ಗಗನ್ ಕಾಲ್ ಯು ಲೇಟರ್ ಅಂತ ಹೇಳಿ ಕರೆ ಮುಕ್ತಾಯಗೊಳಿಸಿದ್ದ. ಅವನ ಮಾತು ಕೇಳಿಸಿಕೊಂಡಿದ್ದರೆ ಅವತ್ತಿಗೆ ಸಮಸ್ಯೆ ಪರಿಹಾರ ಆಗುತ್ತಿತ್ತೋ ಏನೋ. ಸಮೀಕ್ಷಾ ಮಾತ್ರ ಲಕ್ಷ್ಯ ಕೊಡಲಿಲ್ಲ. ಮುಂದೆ ಅವಳ ತಮ್ಮನ ಬಗ್ಗೆ ಅವಳಿಗೆ ದೊಡ್ಡ ರಹಸ್ಯವೊಂದು ತಿಳಿಯುವುದರಲ್ಲಿದ್ದ. ಬಿರುಗಾಳಿಯಂತೆ ಬಂದ ಸಮೀಕ್ಷಾ ಸೀದಾ ಹೋಗಿ ಗಗನ್ ಮುಂದೆ ನಿಂತಳು. ಅವಳ ನಡೆ ನೋಡಿ ಬೆಚ್ಚಿಬಿದ್ದನಾದರೂ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಬಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡು, ಹೇಳು ಕಂದ, ಯಾಕೆ, ಏನಾದರೂ ಬೇಕಾ ಎಂದನು. ಗಗು, ನನ್ನ ಪ್ರೀತುಗೆ ಏನಾಗಿದೆ ಎಂದಳು, ಮುಖದಲ್ಲಿ ಯಾವ ಭಾವವೂ ಇಲ್ಲದೆ. ಏನಿಲ್ಲ, ನಿಂಗೆ ಗೊತ್ತಲ್ಲ, ಅವನು ತುಂಬ ಸೆನ್ಸಿಟಿವ್. ಯಾರಾದರೂ ನಿನ್ನ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹೀಗಾಡ್ತಾನೆ ಅಷ್ಟೇ. ಸ್ವಲ್ಪ ಸಮಯ, ಆಮೇಲೆ ಮತ್ತೆ ಸರಿ ಹೋಗ್ತಾನೆ. ಅದೆಲ್ಲ ಈಗ್ಯಾಕೆ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಆಗುತ್ತೆ. ಶಟಪ್ ಗಗನ್, ಸುಳ್ಳು ಹೇಳಬೇಡ. ಅವನಿಗೆ ಏನಾಗಿದೆ ಹೇಳು ಅಷ್ಟೇ ಎಂದಳು. ಆಯಿತು, ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಿಮ್ಮ ಸ್ಥಿತಿಗೆ ಕಾರಣ ಏನು ಅಂತ ನನಗೆ ಗೊತ್ತಾಗಬೇಕು. ಮೊದಲು ನೀನು ಹೇಳು, ಆಮೇಲೆ ನಾನು ಹೇಳ್ತೀನಿ ಎಂದನು. ಆಗ ಸಮೀಕ್ಷಾ, ಹೇಳ್ತೀನಿ, ಆದರೆ ಇಲ್ಲಿ ಬೇಡ, ಸಾಯಂಕಾಲ ಹೊರಗೆ ಬಾ, ಅಲ್ಲ ಹೇಳ್ತೀನಿ. ಸರಿ ಎಂದನು ಗಗನ್. ಹೀಗೆ ಗಗನ್ನ ಜೊತೆ ಮಾತನಾಡಿ ಬಂದ ಸಮೀಕ್ಷಾ ಸೀದಾ ಹೋಗಿದ್ದು ಪ್ರೀತಮ್ನ ಬಳಿ. ಪ್ರೀತು, ಬಾ, ನಿನ್ನ ಜೊತೆ ಮಾತಾಡಬೇಕು ಎಂದಳು. ಇಲ್ಲ ಸಮೀಕ್ಷಾ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ಬಾ ಅಷ್ಟೇ. ಪ್ಲೀಸ್ ಸಮೀಕ್ಷಾ, ಅರ್ಥ ಮಾಡ್ಕೋ, ನನಗೆ ಹಾಗಲ್ಲ, ತುಂಬ ಕೆಲಸ ಬಾಕಿ ಇದೆ, ಪ್ಲೀಸ್. ಪ್ರೀತಮ್ನ ಬಾಯಿಯಲ್ಲಿ ತನ್ನನ್ನು ಸಮೀಕ್ಷಾ ಎಂದು ಕರೆಯುತ್ತಿರುವ ಪ್ರೀತಮ್ನ ಮೇಲೆ ಬಹಳವೇ ಬೇಸರವಾಯಿತು. ಆಗ ಸಮೀಕ್ಷಾ, ಸರ್, ನನಗೆ ಅರ್ಧ ದಿನ ರಜಾ ಬೇಕು, ಅದನ್ನೇ ಹೇಳಬೇಕು ಅಂತ ಬಂದೆ. ಸರಿ, ವರ್ಕ್ ಕಂಪ್ಲೀಟ್ ಮಾಡಿ ಹೋಗಿ. ಪ್ರೀತಮ್ನ ಮನಸ್ಸಿನಲ್ಲಿ ದ್ವಂದ್ವ ಯುದ್ಧವೇ ಶುರುವಾಗಿತ್ತು. ಅವನಿಗೆ ಸಮೀಕ್ಷಾಳನ್ನು ಅಷ್ಟು ಕಠೋರವಾಗಿ ಮಾತನಾಡಿಸಿದ್ದು ಸ್ಮೃತಿಪಟಲದಲ್ಲಿ ಇರಲಿಲ್ಲ. ಅಷ್ಟು ಹಚ್ಚಿಕೊಂಡಿದ್ದ ಅವಳನ್ನು. ಅವತ್ತು ಅವರ ವೈಷಮ್ಯ ತಾರಕಕ್ಕೇರಿದಾಗಲೂ ಅವನು ಅವಳಿಗೆ ಏನೂ ಹೇಳಿರಲಿಲ್ಲ. ಸುಮ್ಮನೆ ಕಂದ, ಇದು ಯಾಕೋ ಸರಿ ಹೋಗುತ್ತಿಲ್ಲ, ನಮ್ಮ ಸಂಬಂಧವನ್ನು ಇಲ್ಲಿಗೆ ನಿಲ್ಲಿಸೋಣ ಎಂದು ಹೇಳಿ ಹೊರಟು ಹೋಗಿದ್ದ. ಈಗ ಅವನಿಗೆ ತಿಳಿಯಬೇಕಾದ ವಿಷಯಗಳು ತುಂಬ ಇದ್ದವು. ಪ್ರೀತಮ್ನಿಗೆ ಮಾತ್ರವೇ ಅಲ್ಲ, ಜಲಜ, ಸಮೀಕ್ಷಾ ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಾಗುವ ಸಮಯ ಸಮೀಪವಿತ್ತು. ಎಲ್ಲವನ್ನೂ ತಿಳಿದ ಗಗನ್ ಮಾತ್ರ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದ. ಕೆಲವರ ಜೀವನದಲ್ಲಿ ಅವನು ಸಂತಸ ತರುವವನಿದ್ದ. ಬೇರಾದ ಜೋಡಿಗಳು ಮತ್ತೆ ಒಂದಾಗುವುದರಲ್ಲಿದ್ದವು. ಏನಾಗುತ್ತೆ ಮುಂದೆ ನೋಡೋಣ. ಇತ್ತ ತನ್ನ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ಹೊರಗೆ ಬಂದಳು ಸಮೀಕ್ಷಾ. ಯಾರಿಗೋ ಕರೆ ಮಾಡಿ ಎಲ್ಲವೂ ಹಳದಿ ಬಣ್ಣದಲ್ಲೇ ಇರಬೇಕು, ಮತ್ತೆ ನೀಟಾಗಿ ಕೆಲಸ ಮುಗಿಸಿ ಎಂದು ಹೇಳಿ ಗಗನ್ಗೆ ಕರೆ ಮಾಡಿ ಏನೋ ಹೇಳಿ ಮನೆಗೆ ಹೋದಳು ಚೆಲುವೆ. ಗಗನ್ ಅವಳ ಮಾತು ಕೇಳಿ, ಹುಚ್ಚುಡುಗಿ, ಅವನು ಎಷ್ಟೇ ಅವಮಾನ ಮಾಡಿದ್ರೋ ತನ್ನ ಕರ್ತವ್ಯ ಎಂದು ಎಣಿಸಿ ಮಾಡುತ್ತಿದ್ದಾಳೆ. ಪ್ರೀತು, ನೀನು ಕಂದನಂತ ಹುಡುಗಿ ಪಡೆಯೋಕೆ ಪುಣ್ಯ ಮಾಡಿದ್ದೆ ಎಂದು ಸ್ವಗತದಲ್ಲಿ ಹೇಳಿಕೊಂಡೆನು. ಇತ್ತ ಆಫೀಸ್ ಒಳಗೆ ಬಂದ ಗಗನ್ ಸೀದಾ ಪ್ರೀತುವಿನ ಕ್ಯಾಬಿನ್ ಸೇರಿದ್ದೆನು. ಪ್ರೀತು, ಬೇಗ ಕೆಲಸ ಮುಗಿಸಿಕೊಂಡು ಹೊರಡು, ಹೊರಗೆ ಹೋಗೋಣ, ತುಂಬ ಹಸಿವಾಗ್ತಿದೆ. ಓಹೋ ಹೌದಾ, ಹಾಗಾದರೆ ಇವತ್ತು ನನ್ನ ಕಂದ ನಿಂಗೆ ಏನೂ ತಿನ್ನಕ್ಕೆ ಕೊಟ್ಟಿಲ್ಲ ಅಂತ ಹೇಳು ಎಂದನು ವ್ಯಂಗ್ಯವಾಗಿಯೇ. ಗಗನ್ ಒಂದು ಕ್ಷಣ ವಿಚಲಿತನಾದರೂ ತೋರಿಸಿಕೊಳ್ಳದೆ, ಹೌದಪ್ಪ, ನಿನ್ನ ಕಂದಾನೆ, ನಾನೆಲ್ಲಿ ನನ್ನ ಕಂದ ಅಂತ ಅಂದೆ ಎಂದನು ನಗುತ್ತಾ. ಪ್ರೀತು ನಾಲಿಗೆ ಕಚ್ಚಿಕೊಂಡು, ನಾನೆಲ್ಲಿ ನನ್ನ ಕಂದ ಅಂದೆ ಎಂದನು ಸತ್ಯ ಮರೆಮಾಚುವ ಪ್ರಯತ್ನದಲ್ಲಿ. ಸಾಕು ಸುಮ್ಮನಿರಪ್ಪ, ನೀನೇನು ಅನ್ನೋದು ನನಗೂ ಗೊತ್ತು, ಅವಳಿಗೂ ಗೊತ್ತು ಪ್ರೀತು. ಎಷ್ಟು ಮನಸ್ಸು ಕಲ್ಲು ಮಾಡಿಕೊಂಡಿದ್ರೆ ತುಂಬ ಕಷ್ಟ. ಆಕಸ್ಮಿಕವಾಗಿ ಅವಳೇನಾದರೂ ನಿನ್ನ ಜೀವನಕ್ಕೆ ಮತ್ತೆ ಕಾಲಿಟ್ಟರೆ ದಯವಿಟ್ಟು ಅವಳನ್ನು ಒಪ್ಪಿಕೋ. ಹಳೆಯದರಿಂದ ಯಾರಿಗೂ ಏನೂ ಪ್ರಯೋಜನವಿಲ್ಲ ಎಂದೆನು. ಅದು ಹಾಗಲ್ಲ ಎಂದವನನ್ನು ತಡೆದಿತ್ತು ಗಗನ್ನ ಧ್ವನಿ. ಅವೆಲ್ಲ ಹೀಗೆ ಬೇಡ, ಬಾ ಹೊರಗೆ ಹೋಗೋಣ ಎಂದು ಪ್ರೀತಮ್ನನ್ನು ಹೊರಗೆ ಕರೆತಂದನು ಗಗನ್. ಅವನ ಕೆಲಸ ಅವನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದ. ಈ ಕಡೆ ಮನೆಗೆ ಬಂದ ಸಮೀಕ್ಷಾ
ತನ್ನ ಬೀರು ತೆಗೆದು ಹಳದಿ ಬಣ್ಣದ ಸೀರೆಯನ್ನು ತೆಗೆದಳು. ಈ ಸಮಯಕ್ಕೆ ಆಗಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳಿತೀನಿ. ಸಮೀಕ್ಷಾಳ ಐಡಿಯಾ ಏನು ಅಂತ ಗೊತ್ತಾಯ್ತಾ? ತಯಾರಾಗಿ ಗಗನ್ಗೆ ಫೋನ್ ಮಾಡಿ ತಾನು ಮನೆ ಬಿಡುತ್ತಿರುವ ವಿಷಯ ಹೇಳಿ ಕ್ಯಾಬ್ನಲ್ಲಿ ಕೂತು ಡ್ರೈವರ್ಗೆ ವಿಳಾಸ ಹೇಳಿ ಕಣ್ಣು ಮುಚ್ಚಿ ನೆನಪಿನ ಅಂಗಳಕ್ಕೆ ಜಾರಿದಳು ಸಮೀಕ್ಷಾ. ಅವತ್ತು ಜೂನ್ 2. ಬಸ್ ಸ್ಟಾಪ್ಗೆ ಆಗಲೇ ಬಂದು ನಿಂತಿದ್ದ ಸಮೀಕ್ಷಾಳನ್ನು ದೂರದಿಂದಲೇ ಕಣ್ಣು ತುಂಬಿಕೊಂಡನು ಪ್ರೀತು. ಸಮೀಪ ಬಂದು ಲುಕಿಂಗ್ ವೆರಿ ಪ್ರೆಟಿ ಸಮಿ ಎಂದನು. ನಾಚಿ ನೀರಾಗುವ ಸರದಿ ಸಮೀಳದ್ದು. ಸರಿ ನಡಿ ಹೊರಡೋಣ ಎಂದನು. ಸಮೀಕ್ಷಾ ಪ್ರಶ್ನಾರ್ಥಕವಾಗಿ ಪ್ರೀತುನನ್ನು ನೋಡಿದಳು. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ಎಂದಾಗ ನನಗಿಂತ ನಿನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಇದೆ ಎಂದಳು. ಹೆಮ್ಮೆಯ ನೋಟ ಬೀರಿದ ಪ್ರೀತು ಮತ್ತೆ ಬಾ ಎಂದನು. ಮೊದಲೇ ಕೇಳಿ ಗೆಳೆಯನ ಕಾರು ತಂದಿದ್ದ ಪ್ರೀತು. ಅವಳಿಗೆ ಹೇಳದೆ ಅವಳನ್ನು ಒಂದು ಅನಾಮಿಕ ಜಾಗಕ್ಕೆ ಕರೆದು ತಂದಿದ್ದ. ಕಾರು ಒಂದು ದೊಡ್ಡ ಉದ್ಯಾನವನದ ಮುಂದೆ ಕಾರು ನಿಂತಿತ್ತು. ಬಾ ಸಮೀಕ್ಷಾ, ಒಳಗೆ ಹೋಗೋಣ ಎಂದೆನು. ಕಾರಿನಿಂದ ಇಳಿದು ನಿಧಾನವಾಗಿ ಹೊರಗೆ ಬಂದಳು. ಒಂದು ದೊಡ್ಡ ಫಲಕ ಅವಳನ್ನು ಸ್ವಾಗತಿಸಿತು. ಮಕ್ಕಳ ಪಾಲಿನ ಬೆಳಕು, ಮಕ್ಕಳ ಅನಾಥಾಶ್ರಮ. ಒಂದು ಕ್ಷಣ ಕಣ್ಣರಳಿಸಿ ನೋಡಿ ಏನು ಎಂಬಂತೆ ಕೇಳಿದಳು. ಅದಕ್ಕೆ ಪ್ರೀತು ಬಾ ಒಳಗೆ ಎಂದನು. ಒಳಗೆ ಹೋದ ಸಮೀಕ್ಷಾಳಿಗೆ ಒಂದು ಅಚ್ಚರಿ ಕಾದಿತ್ತು. ಒಂದು ದೊಡ್ಡ ಹಾಲ್ನಲ್ಲಿ ಬಲೂನ್ನಿಂದ ಅಲಂಕಾರ ಮಾಡಲಾಗಿತ್ತು. ಅದನ್ನು ನೋಡಿದ ಸಮೀಕ್ಷಾಳಿಗೆ ರೋಮಾಂಚನವಾಗಿತ್ತು. ಆ ಅಲಂಕಾರದ ಮಧ್ಯೆ ಒಂದು ದೊಡ್ಡ ಕೇಕ್ ಇಡಲಾಗಿತ್ತು. ಅದರ ಮಧ್ಯೆ ಮೇಣದ ಬತ್ತಿಯಿಂದ ಏನೋ ಬರೆದಿತ್ತು. ಹೋಗಿ ಸಮೀಪದಿಂದ ನೋಡಿದಾಗ ಐ ಲವ್ ಯು ಅಂತ ಇತ್ತು. ಖುಷಿಯಿಂದ ಹಿಂದೆ ತಿರುಗಿ ನೋಡಿದ ಸಮೀಕ್ಷಾಳಿಗೆ ಮಂಡಿಯೂರಿ ಕುಳಿತು ಅವಳಿಗಾಗಿ ಕಾಯುತ್ತಿದ್ದ ಕೈಯಲ್ಲಿ ಒಂದು ಗುಲಾಬಿ ಇತ್ತು. ಅದನ್ನು ನೋಡಿದ ಸಮೀಕ್ಷಾಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಮಂಡಿ ಊರಿ ಕುಳಿತು ಸಮೀಕ್ಷಾಳನ್ನು ಐ ಲವ್ ಯು ಸಮಿ, ವಿಲ್ ಯು ಬಿ ಮೈ ಬೆಟರ್ ಆಫ್ ಫಾರ್ ದ ರೆಸ್ಟ್ ಮೈ ಲೈಫ್ ಎಂದು ಕೇಳಿದ್ದ. ಓಡಿ ಹೋಗಿ ಅವನನ್ನು ಬಿಗಿಯಾಗಿ ತಪ್ಪಿ ಎಸ್ ಎಂದು ಹೇಳಲಷ್ಟೇ ಆಯಿತು ಅವಳಿಗೆ. ಪ್ರೀತಮ್ನನ್ನು ಪ್ರೀತಿಸುತ್ತಿದ್ದ ಸಮೀಕ್ಷಾಳಿಗೆ ಅವನು ಎಲ್ಲಿ ನನ್ನ ಒಪ್ಪುವುದಿಲ್ಲವೋ ಎನ್ನುವ ಭಾವನೆ ಇತ್ತು. ಅದಕ್ಕಾಗಿ ಅವನಿಗೆ ಅವಳು ಏನೂ ಹೇಳಿರಲಿಲ್ಲ. ಆದರೆ ಪ್ರೀತಮ್ನೇ ಬಂದು ಪ್ರೇಮ ನಿವೇದನೆ ಮಾಡಿಕೊಂಡಾಗ ಆದ ಸಂತೋಷ ಮಾತ್ರ ಹೇಳಲು ಅಸಾಧ್ಯ. ಎಷ್ಟೋ ಸಮಯ ಹಾಗೆ ಕಳೆದ ಜೋಡಿ ಒಮ್ಮೆಲೆ ವಾಸ್ತವಕ್ಕೆ ಬಂದರು. ಹೀಗೆ ಪ್ರೇಮಾಂಕುರದಲ್ಲಿ ಬಂದಿಯಾದರು ಇಬ್ಬರು. ಅವತ್ತಿನಿಂದ ಸಮೀಕ್ಷಾ ಕಂದ ಆದಳು. ಪ್ರೀತಮ್ ಮುದ್ದು ಆದನು ಅವಳಿಗೆ. ಮೇಡಮ್ ಹೋಟೆಲ್ ಬಂತು ಎನ್ನುವ ಮಾತಿಗೆ ಎಚ್ಚರಗೊಂಡಳು ಚೆಲುವೆ. ಕ್ಯಾಬ್ ಡ್ರೈವರ್ಗೆ ಹಣ ನೀಡಿ ಥ್ಯಾಂಕ್ಸ್ ಅಣ್ಣ ಎಂದು ಹೇಳಿ ಒಳಗೆ ಹೋದಳು ಸಮೀಕ್ಷಾ. ಎಲ್ಲ ತಯಾರಿ ಪೂರ್ಣಗೊಂಡಿದೆ ಎಂದು ಖಚಿತಪಡಿಸಿಕೊಂಡು ಗಗನ್ನಿಗೆ ಕರೆ ಮಾಡಿದಳು ಸಮೀಕ್ಷಾ. ಎಂದಷ್ಟೇ ಹೇಳಿ ಕರೆ ತುಂಡರಿಸಿದ ಗಗನ್. ಎಲ್ಲಿಗೆ ಮರಿ, ಎಷ್ಟು ದೂರ ಎಂದನು ಪ್ರೀತಮ್. ಅದು ಒಂದು ಹೊಸ ರೆಸ್ಟೋರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆಯಂತೆ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಊಟಕ್ಕೆ ಇಷ್ಟು ದೂರ ಬರಬೇಕಾ? ಇಲ್ಲಿಯೇ ಎಲ್ಲಾದರೂ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಅದ್ಯಾಕೆ ಹಾಗಾಡ್ದ್ಯೋ, ಸುಮ್ಮನೆ ಕೂತ್ಕೋ, ಇನ್ನು ಸ್ವಲ್ಪ ದೂರ ಮಾತ್ರ. ಮನಸ್ಸಿನಲ್ಲಿ ಎಲ್ಲುವುದಕ್ಕೂ ಕೂಡ ಸ್ವಲ್ಪ ಸಮಯ, ಆಮೇಲೆ ಎಲ್ಲ ಸರಿಯೋಗುತ್ತೆ. ನನಗೆ ಬೇಕಾದ ಸಾಕ್ಷಿ ಸಹ ಎಂದೆನು. ಏನು ಮತ್ತೆ ಯೋಚನೆ ಎಂದನು ಪ್ರೀತು. ಏನಿಲ್ಲ ಕಣೋ, ಪ್ಲೀಸ್ ಇನ್ನು ಸ್ವಲ್ಪ ಸುಮ್ಮನೆ ಇರೋ. ಆಯ್ತಪ್ಪ ಮಹಾರಾಯ ಎಂದು ನಕ್ಕನು. ಅವನ ಮಾತಿಗೆ ಗಗನ್ ಕೂಡ ನಕ್ಕು ಸುಮ್ಮನಾದನು. ಸ್ವಲ್ಪ ಸಮಯದ ನಂತರ ಗಗನ್ ಒಂದು ಹೋಟೆಲ್ ಮುಂದೆ ಗಾಡಿ ನಿಲ್ಲಿಸಿದನು. ಹೊರಗಡೆಯಿಂದ ಹಳದಿ ಬಣ್ಣದ ಬಲೂನ್ಗಳಿಂದ ಅಲಂಕಾರ ಮಾಡಿದ್ದರು. ಅದನ್ನು ನೋಡಿದ ಪ್ರೀತಮ್ ಸಂತಸವಾದರೂ ತೋರ್ಪಡದೆ ಯಾರದೋ ಫಂಕ್ಷನ್ ಇರಬೇಕು ಎಂದುಕೊಂಡು ಒಳಗೆ ಹೋದನು. ಅವನಿಗೆ ಹಳದಿ ಬಣ್ಣ ಎಂದರೆ ತುಂಬ ಇಷ್ಟ. ಅಷ್ಟರಲ್ಲಿ ಯಾರೋ ಅವನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿದ್ದ ಅನುಭವವಾಯಿತು. ಗಗನ್ ಎಂದು ಕೂಗಿದನು. ಗಾಬರಿ ಆಗಬೇಡ, ಏನೂ ಆಗಲ್ಲ, ನಾನು ನಿನ್ನ ಜೊತೆಯಲ್ಲೇ ನಿಂತಿದ್ದೀನಿ. ಸರಿ, ಆದರೆ ನನ್ನ ಕೈ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡ ಪ್ಲೀಸ್ ಎಂದೆನು. ಅವನ ಭಯ ಅರಿತಿದ್ದ ತಮ್ಮ ಯಾವತ್ತೂ ಬಿಡಲ್ಲ, ಧೈರ್ಯವಾಗಿ ಇರೋ ಎಂದೆನು. ಸ್ವಲ್ಪ ದೂರ ನಡೆದ ಮೇಲೆ ಏನೋ ಒಂಥರ ಸುಂದರವಾದ ಸುವಾಸನೆ ಪ್ರೀತುನನ್ನು ಕಾಡಿದ್ದು. ನಿಧಾನವಾಗಿ ಗಗನ್ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಚ್ಚಿದನು. ಮಂದ ಬೆಳಕು, ಅದರಲ್ಲಿ ಯಾರೋ ನಿಂತ ಹಾಗೆ ಕಂಡಿದ್ದು. ಮುಂದೆ ಹೋಗಿ ನೋಡಿದ್ದ ಅವನಿಗೆ ಅಲ್ಲಿ ತನ್ನ ಮನದ ದೇವತೆ ಕಂಡಳು. ಕನಸೋ ನನಸೋ ಎಂದು ಅವನಿಗೆ ತಿಳಿಯಲಿಲ್ಲ. ತಿರುಗಿ ನೋಡಿದ, ಅಲ್ಲಿ ಗಗನ್ ನಗುತ್ತಾ ನಿಂತಿದ್ದ. ಒಮ್ಮೆಲೆ ಅವನಿಗೆ ಏನು ಮಾಡಬೇಕು ತಿಳಿಯದಾಯಿತು.
ಮುಂದೆ ಹೋಗಿ ನೋಡಿದವನಿಗೆ ತನ್ನ ಇಷ್ಟದಂತೆ ಸಜ್ಜಾದ ಹಾಲ್ ಕಂಡಿತು. ಮನದಲ್ಲಿ ಯಾಕೆ ಏನಿವತ್ತು ಎಂದು ಯೋಚಿಸಿದಾಗ, ಹೋ, ಜೂನ್ 2 ನನ್ನ ಹುಟ್ಟುಹಬ್ಬ. ಹೌದು, ನಾನು ನನ್ನ ಕಂದನನ್ನ ತೊರೆದ ದಿನ. ಅವತ್ತು ನನಗೆ ಅವಳು ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಳೋ, ಆದರೆ ಆಗಲಿಲ್ಲ. 7 ವರ್ಷ ಆಯಿತು ನಾನವಳನ್ನು ನೋಡದಲೇ. ನನ್ನ ಹುಟ್ಟುಹಬ್ಬ ಸಹಿತ ಮಾಡಿಕೊಂಡಿಲ್ಲ ನಾನು. ಗಗನ್ ಅಂತ ತಮ್ಮ ಮತ್ತು ಸಮೀಳ್ ಅಂತ ಜೊತೆಗಾತಿ ಸಿಕ್ಕಿದ್ದು ನನಗೆ ಒಂದು ಪುಣ್ಯನೇ ಸರಿ ಎಂದು ಕಾಣದ ದೇವರಿಗೆ ಮನದಲ್ಲಿ ಕೈ ಮುಗಿದ ಪ್ರೀತಂ. ನನಗೆ ಇಷ್ಟ ಅಂತ ಇವರು ಇದೆಲ್ಲ ಮಾಡಿದ್ದಾರೆ. ಕಂದ, ಗಗನ್, ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿಕೊಂಡು ಮುಖದ ಮೇಲೆ ಮತ್ತೆ ಗಾಂಭೀರ್ಯ ಹೊತ್ತು ನಿಂತನು. ಅಷ್ಟರಲ್ಲಿ ಸಮೀಕ್ಷಾ ಅವನ ಮುಂದೆ ಇದ್ದಳು. ಅವತ್ತು ಪ್ರೀತಂ ಕೂತ ಭಂಗಿಯಲ್ಲೇ ತಾನು ಕೂತಳು. ಅದನ್ನು ನೋಡಿದ ಪ್ರೀತಂನಿಗೆ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. 7 ವರ್ಷ ಆಯಿತು ಮುದ್ದು ನಿನ್ನ ನೋಡಿ, ನಿನ್ನ ಜೊತೆ ಮಾತಾಡಿ. ಇವತ್ತು ಏನು ವಿಶೇಷ ಗೊತ್ತಾ? ನಿಂಗೆ ಗೊತ್ತಿರಲ್ಲ, ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಇವತ್ತಿಗೆ ನೀನು ನನಗೆ ಪ್ರಪೋಸ್ ಮಾಡಿ 8 ವರ್ಷ ಆಯಿತು ಗೊತ್ತಾ? ಆ ದಿನ ಮತ್ತೆ ನಿನಗೆ ನೆನಪು ಮಾಡೋಣ ಅಂತ ಅಷ್ಟೇ ಇವೆಲ್ಲ. 7 ವರ್ಷಗಳ ಹಿಂದೆ ಏನಾಯಿತು ಅಂತ ನನಗೆ ಬೇಕಾಗಿಲ್ಲ ಮುದ್ದು. ಆದರೆ ಇವತ್ತು ಮತ್ತೆ ನಾನು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಒಪ್ಪಿಕೋ. ಅವಳ ಈ ನಡೆ ಅವನಿಗೆ ವಿಚಿತ್ರವೆನಿಸಿತು. ತಟಸ್ಥವಾಗಿ ನಿಂತಿದ್ದ ಪ್ರೀತಂನನ್ನು ಎಚ್ಚರಿಸಿದ್ದು ಸಮೀಕರೆ. ಪ್ರೀತು, ಪ್ಲೀಸ್ ಒಪ್ಕೋ. ನಮ್ಮತ್ತೆ ಏನೇ ಆಗಿರಲಿ ಅದೆಲ್ಲ ಮುಗೀತು. ಈಗ ಹೊಸ ಆರಂಭ ಮಾಡೋಣ, ಒಪ್ಕೋ ಎಂದಳು ದೀನವಾಗಿ. ಪ್ರೀತು ಕಂಗಳು ತುಂಬಿತ್ತು. ಕಷ್ಟಪಟ್ಟು ಒಪ್ತೀನಿ, ಆದರೆ ಅದಕ್ಕೆ ಮುಂಚೆ ನನ್ನ ಸಮಸ್ಯೆ ಏನು ಅಂತ ನಿಂಗೆ ಅರ್ಥ ಆಗಬೇಕು. ನಾಳೆ ಇದೇ ನಮ್ಮ ಸುಖ ಜೀವನಕ್ಕೆ ಗೋಡೆ ಆಗಬಾರದು. ನನಗೆ ಎಲ್ಲ ಗೊತ್ತು. ಅದೆಲ್ಲ ಗೊತ್ತಾದ ಮೇಲೇನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅವೆಲ್ಲ ಹೀಗೆ ಬೇಡ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸಾಕು ಎಂದಳು. ಪುಟ್ಟ, ನಿಂಗೆ ನಾನು ಪ್ರಪೋಸ್ ಮಾಡಿದ್ದ ತಕ್ಷಣ ನೀನು ಜೀವದ ಗೆಳತಿಯಾದೆ. ನಿಂಗೆ ನನ್ನ ಹೃದಯದಲ್ಲಿ ಶಾಶ್ವತವಾದ ಮನೆ ಇದೆ. ಆ ಮನೆ ನಾನು ಬದುಕಿರೋ ತನಕನೂ ನಿಂದೆ. ತಪ್ಪಾಯ್ತು ಪುಟ್ಟ, ನನ್ನ ಕ್ಷಮಿಸು ಪ್ಲೀಸ್ ಎಂದೆನು. ಸಮಿ ಮರು ಮಾತಾಡದೆ ಪ್ರೀತಂನನ್ನು ಗಟ್ಟಿಯಾಗಿ ತಬ್ಬಿದಳು. ಅವನ ಕಿವಿಯಲ್ಲಿ ಐ ಲವ್ ಯು ಎಂದಳು ಮೆಲುಧ್ವನಿಯಲ್ಲಿ. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಪ್ರೀತಂ ಕೂಡ ನಿಧಾನವಾಗಿ ಐ ಲವ್ ಯು ಟು, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಎಂದನು ಅವಳ ಕಿವಿಯಲ್ಲಿ. ಅದನ್ನು ನೋಡಿದ ಒಬ್ಬರು ಅತ್ಯಂತ ಖುಷಿಯಲ್ಲಿ ಇದ್ದರೆ ಇನ್ನೊಬ್ಬರು ಅಷ್ಟೇ ದ್ವಂದ್ವದಲ್ಲಿ ಇದ್ದರು. ಅತ್ಯಂತ ಖುಷಿಯಲ್ಲಿ ಇದ್ದದ್ದು ಗಗನ್, ಅಷ್ಟೇ ದ್ವಂದ್ವಕ್ಕೆ ಬಿದ್ದಿದ್ದು ಮಾತ್ರ ಜಲಜ. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ಜೋಡಿ, ಪ್ರೀತು ಮೊದಲು ಕೇಕ್ ಕಟ್ ಮಾಡು ಬಾ, ಆಮೇಲೆ ಮಾತು. ಇಲ್ಲ, ಮೊದಲು ನನ್ನ ಮಾತು ಕೇಳು, ಆಮೇಲೆ ಮಿಕ್ಕಿದ್ದು. ಸರಿ ಹೇಳು. ಅವಳ ಉತ್ತರ ಬಂದ ತಕ್ಷಣ ಹೊಸ ಹುರುಪಿನಿಂದ ಮಾತು ಶುರು ಮಾಡಿದ ಪ್ರೀತು. ನೆನಪಿದೆಯಾ ಅವತ್ತು ನಿನ್ನ ಬಿಟ್ಟು ಬಂದೆ? ಅವತ್ತು ಕೂಡ ನನ್ನ ಹುಟ್ಟುಹಬ್ಬ ಇತ್ತು. ಬೆಳಗ್ಗೆ ಕಾಲೇಜಿಂದ ಸೀದಾ ಆಶ್ರಮಕ್ಕೆ ಹೋಗುವ ಪ್ಲ್ಯಾನ್ ಇತ್ತು ನನ್ನದು. ಆದರೆ ಹಾಗೆ ಆಗಲಿಲ್ಲ. ಅದಕ್ಕೆ ಕಾರಣ ಅದನ್ನು ಬಿಡು. ಅಲ್ಲಿ ಏನಾಯಿತು ನನಗೂ ಗೊತ್ತಿಲ್ಲ. ಅವತ್ತು ಮನೆಗೆ ಬಂದ ಮೇಲೆ ನಿನ್ನ ಮೇಲೆ ತುಂಬ ಕೋಪ ಇತ್ತು. 2-3 ದಿನ ಯಾರ ಜೊತೆನೂ ಮಾತಾಡದೆ ಕೋಪ ತೀರಿಸಿಕೊಂಡೆ. ಅಷ್ಟರಲ್ಲಿ ಟ್ರಿಪ್ನಿಂದ ಗಗನ್ ಮನೆಗೆ ಬಂದಿದ್ದ. ಸೀದಾ ನನ್ನ ಬಳಿ ಬಂದು ನಿನ್ನ ಬಗ್ಗೆ ಕೇಳಿದ. ಮೊದಲೇ ಕೋಪದಲ್ಲಿ ಇದ್ದ ನನಗೆ ನನ್ನ ತಮ್ಮ ನನ್ನ ಬಿಟ್ಟು ನಿನ್ನ ಕೇಳಿದ್ದು ನನಗೆ ತುಂಬ ಡಿಸ್ಟರ್ಬ್ ಆಯಿತು. ಅದಕ್ಕೆ ಅವನ ಮೇಲೆ ರೇಗಾಡಿದೆ. ಆದರೆ ಅವನು ಸೂಕ್ಷ್ಮಮತಿ, ಅವನಿಗೆ ಅರ್ಥ ಆಗಿತ್ತು ಏನೋ ಆಗಿದೆ ಅಂತ. ಸುಮ್ಮನೆ ಹೋದ. 2 ದಿನದ ನಂತರ ನನ್ನ ಮನಸ್ಸು ಚೂರು ತಿಳಿಯಾದ ಮೇಲೆ ಬಂದು ನಿಧಾನವಾಗಿ ನನ್ನ ಮಾತಿಗಳಿದನು. ಯಾಕೆ ಪ್ರೀತು, ಒಂಥರ ಇದ್ದೀಯಾ? ಏನಿಲ್ಲ ಕಣೋ, ಸುಮ್ಮನೆ. ಹೌದಾ, ಸರಿ ಹಾಗಾದರೆ ನಡಿ, ಕಂದನ ಮನೆಗೆ ಹೋಗಿ ಬರೋಣ ಎಂದನು ಅವನ ಮುಖವನ್ನು ನೋಡುತ್ತಾ. ಇಲ್ಲ ಗಗನ್, ನಾನು ಬರಲ್ಲ. ನನ್ನ ಅವಳ ಮಧ್ಯೆ ಏನೂ ಉಳಿದಿಲ್ಲ ಮಾತಾಡೋಕ್ಕೆ. ಗಗನ್ ಗಾಬರಿಯಿಂದ ಮನಸ್ಸಿನಲ್ಲಿ ನಾನು ಏನಾಗಬಾರ್ದು ಅಂತ ಆಸೆ ಪಟ್ಟಿದ್ದನೋ ಅದೇ ಆಗಿತ್ತು. ಛೇ, ನಾನು ಹೋಗಲೇಬಾರದಾಗಿತ್ತು ಎಂದಿತ್ತು ಅವನ ಮನ. ನೋವಾದರೂ ಅದನ್ನು ತೋರಿಸದೆ, ಏನು ಉಳಿದಿಲ್ವಾ? ಏನು ಹಂಗಂದ್ರೆ ಏನಾಯಿತು ಹೇಳು ಪ್ರೀತು? ನನಗೂ ಅವಳಿಗೂ ಬ್ರೇಕಪ್ ಆಯಿತು. 7 ದಿನ ಆಯಿತು. ಏನು ಬ್ರೇಕಪ್ ಆಯಿತಾ? ಯಾವ ಕಾರಣಕ್ಕೆ? ಅದೇ ತೇಜಸ್ವಿ ಹಾಗೂ ವಿನಯ್ ಕೇಸ್ಗೆ ಸಾಕ್ಷಿ ಹೇಳ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ. ಆವಾಗಲೇ ಅವಳ ಜೀವಕ್ಕೆ ಅಪಾಯ ಮಾಡಿದ್ರು. ಈಗ ಸಾಕ್ಷಿ ಹೇಳಿದ್ರೆ ಬಿಡ್ತಾರಾ? ಅವಳು ಬೇಡ ಅಂದ್ರೂ ಮಾತು ಕೇಳುತ್ತಿಲ್ಲ. ಅವಳಿಗೆ ಏನಾದರೂ ಆದರೆ ನನಗೆ ನೋಡೋಕೆ ಆಗಲ್ಲ. ಅದಕ್ಕೆ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಟ್ಟೆ
ಎನ್ನುವ ಅಷ್ಟರಲ್ಲಿ ಗಗನ್ನ ಕೈ ಪ್ರೀತಂನ ಕೆನ್ನೆಯ ಮೇಲೆ ಇತ್ತು. ಅಣ್ಣ ಅನ್ನೋದನ್ನ ಮರೆತು ಗಗನ್ ಪ್ರೀತುಗೆ ಹೊಡೆದಿದ್ದ. ಅಣ್ಣ ಅಂತ ಒಂದೇ ಏಟಿಗೆ ಸುಮ್ಮನೆ ಆಗಿದ್ದೀನಿ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಸತ್ತು ತುಂಬ ಸಮಯ ಆಗಿರೋದು. ಏನು ಹೇಳ್ದೆ ನೀನು? ಅವಳು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ನೀನು ಬಿಟ್ಟು ಬಂದ್ಯಾ? ಈಗ ಅವಳು ಸಾಕ್ಷಿ ಹೇಳಲ್ಲ ಅನ್ಕೊಂಡಿದೀಯಾ? ಈಗ ಖಂಡಿತ ಅವಳು ಸಾಕ್ಷಿ ಹೇಳೇ ಹೇಳ್ತಾಳೆ. ಆವಾಗ ಅವರು ಏನಾದರೂ ಮಾಡೇ ಮಾಡ್ತಾರೆ. ಆಗ ನೋಡಿ ಖುಷಿ ಪಡು. ಅವಳ ಜೊತೆಗೆ ಇದ್ದು ಅವಳಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅವಳನ್ನು ನಡು ನೀರಲ್ಲಿ ಬಿಟ್ಟು ಬಂದಿದ್ದೀಯಾ? ನಿನಗೆ ಭಯ ಜಾಸ್ತಿ ಅಂತ ಗೊತ್ತಿತ್ತು, ಇಂಟ್ರೋವರ್ಟ್ ಅಂತ ಕೂಡ ಗೊತ್ತಿತ್ತು. ಆದರೆ ನಿನ್ನ ಭಯಕ್ಕೆ ಅವಳ ಲೈಫ್ನ ರಿಸ್ಕ್ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಛೇ, ಅವಳಿಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಗೂಬೆ, ನಿನ್ನ ಬುದ್ಧಿಗೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ. ಮೊದಲು ನಡಿ, ಅವಳ ಹತ್ತಿರ ಮಾತಾಡೋಣ ಎಂದೆನೋ. ವಾಸ್ತವದ ಅರಿವಾಗಿ ತಾನು ಮಾಡಿದ್ದ ತಪ್ಪಿಗೆ ಮರುಕಪಟ್ಟನು ಪ್ರೀತಮ್. ನಡಿ ಗಗನ್, ಮೊದಲು ಹೋಗೋಣ ಎಂದೆನೋ ಆತಂಕದಿಂದ. ಅವರು ಹೋಗುವುದರಲ್ಲಿ ಅನಾಹುತ ನಡೆದು ಹೋಗಿತ್ತು. ಪ್ರೀತಮ್ನ ಮಾತಿನಿಂದ ನೊಂದಿದ್ದ ಸಮೀಕ್ಷಾ ಮತ್ತು ಅವಳ ಕುಟುಂಬ ಊರು ತೊರೆದಿತ್ತು. ಅವನಿಗೆ ದುಃಖ ತಡೆಯಲಾಗಲಿಲ್ಲ. ಅಲ್ಲೇ ಕುಸಿದು ಸಮೀಕ್ಷಾ ಎಂದು ಜೋರಾಗಿ ಕೂಗಿದನು. ಎಷ್ಟು ಹೊತ್ತು ಬೀಗ ಹಾಕಿದ ಮನೆಯ ಬಾಗಿಲು ಬಡಿದನು. ನೆಲದ ಮೇಲೆ ಬಿದ್ದು ಅಳತೊಡಗಿದನು. ಅದನ್ನು ಸಮೀನ್ ನೋಡಿದ್ದರೆ ಖಂಡಿತ ಅವಳು ಅವನನ್ನು ಬಿಟ್ಟು ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಅವಳಿಗೆ ಪ್ರೀತಮ್ನ ಬಗ್ಗೆ ಗೊತ್ತಿತ್ತು. ಆದರೂ ಅವನನ್ನು ಯಾಕೆ ಬಿಟ್ಟು ಹೋದಳು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಅವಳು ಪ್ರೀತುವಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದಳು. ಅವನ ದುಃಖ ಅರಿತ ಗಗನ್ ಅವನನ್ನು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋದೆನು. ಅವತ್ತಿನಿಂದ ಶುರುವಾಯಿತು ನನ್ನ ಕಾಯಿಲೆ ಎಂದೆನು. ಸಮಿ ಒಂದು ಕ್ಷಣ ಗಾಬರಿಗೊಂಡಳು. ಕಾಯಿಲೆನಾ ಎಂದಳು ಆತಂಕದಿಂದ. ಪ್ರೀತು ಏನೋ ಹೇಳುವವನಿದ್ದ. ಅಷ್ಟರಲ್ಲಿ ಗಗನ್ ಅವನ ಮಾತು ತಡೆದು, ಕಂದ, ಮುಂದೆ ಏನಾಯಿತು ಅಂತ ನಾನು ಹೇಳ್ತೀನಿ. ಅವತ್ತಿನಿಂದ ಪ್ರೀತುನ ನಾನು ಒಂಟಿಯಾಗಿ ಇರೋಕ್ಕೆ ಬಿಡಲಿಲ್ಲ. ಸದಾ ಅವನ ಜೊತೆಗೆ ಇರ್ತಿದ್ದೆ. 2 ದಿನ ಆಗಿತ್ತು ನೀನು ಊರು ಬಿಟ್ಟು. ರಾತ್ರಿ ಒಮ್ಮೆಲೆ ಎದ್ದು ಕೂಗತೊಡಗಿದ. ಅವನ ಹತ್ತಿರ ಹೋಗಿ ನೋಡಿದಾಗ ಅವನು ನಿದ್ದೆಯಲ್ಲಿ ನಿನ್ನ ಹೆಸರು ಕನವರಿಸುತ್ತಿದ್ದ. ನಿಂಗೆ ನೋವು ಮಾಡಿ ಅವನು ನೋವು ಪಡ್ತಾ ಇದ್ದಾನೆ. ಸ್ವಲ್ಪ ದಿನ ಸರಿ ಹೋಗ್ತಾನೆ ಅಂತ ಸುಮ್ಮನೆ ಆದೆ. ಆದರೆ ಅದು ಹಾಗೆ ಆಗಲೇ ಇಲ್ಲ. ಅವನು ರಾತ್ರಿ ಪೂರ್ತಿ ಎದ್ದು ಕೂತು ನಿದ್ದೆಯಲ್ಲಿ ನಿನ್ನ ಜೊತೆ ಮಾತಾಡೋಕೆ ಶುರು ಮಾಡಿದ. ಆದರೆ ಬೆಳಗ್ಗೆ ಕೇಳಿದರೆ ಅವನಿಗೆ ಏನೂ ನೆನಪಿರುತ್ತಿರಲಿಲ್ಲ. ನಾನು ಸುಮ್ಮನೆ ಇದ್ದೆ. 2 ತಿಂಗಳು ಕಳೆದರೂ ಅವನ ಸ್ವಭಾವದಲ್ಲಿ ಬದಲಾವಣೆ ಕಾಣಲಿಲ್ಲ. ಇನ್ನು ಅವನ ಮಾತು ಹೆಚ್ಚಾಗಿ ಶುರುವಾಗಿದ್ದು. ರಾತ್ರಿ ಮಾತ್ರ ಮಾತಾಡುತ್ತಿದ್ದ ಪ್ರೀತು ದಿನ ಪೂರ್ತಿ ಕಂದ ಕಂದ ಅಂತ ಅನ್ನೋಕೆ ಶುರು ಮಾಡಿದ. ಕಾಲೇಜ್ ಬಿಟ್ಟ. ಗೇಟ್ ಸಪ್ಪಳ ಆದರೆ ಸಾಕು, ಕಂದ, ನನ್ನ ನೋಡೋಕೆ ಬಂದಳು ಅಂತ ಓಡಿ ಓಡಿ ಬರ್ತಾ ಇದ್ದ. ಇದರಿಂದ ಅಪ್ಪ ಅಮ್ಮಗೆ ಅನುಮಾನ ಬರೋಕೆ ಶುರುವಾಗಿತ್ತು. ಆವಾಗ ನಿನ್ನ ಬಗ್ಗೆ ಹೇಳಲೇಬೇಕಾಗಿತ್ತು. ಅವರು ನಿನ್ನ ಹುಡುಕೋಕೆ ಟೊಂಕ ಕಟ್ಟಿ ನಿಂತರು. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಹೀಗೆ ಅವನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗ್ತಾ ಹೋಯಿತು ಎಂದು ಹೇಳಿ ತನ್ನ ಕಣ್ಣೀರು ಒರೆಸಿಕೊಂಡು ಸಮೀಕ್ಷಾಳನ್ನು ನೋಡಿದನು ಗಗನ್. ಆಗಲೇ ಸಮೀಕ್ಷಾ ಮಂಕಾಗಿ ಹೋಗಿದ್ದಳು. ಪ್ರೀತಮ್ನ ಸ್ಥಿತಿಯೂ ಬೇರೆ ಇರಲಿಲ್ಲ. ಈಗ ಅವನಿಗೆ ಕಾಡುತ್ತಿದ್ದ ಪ್ರಶ್ನೆ, ಇದೆಲ್ಲ ತಿಳಿದ ಮೇಲೆ ಮತ್ತೆ ಸಮೀನನ್ನ ಬಿಟ್ಟು ಹೋದರೆ ಇವನೊಬ್ಬ ಹುಚ್ಚ ಅಂತ ಅನ್ಕೊಂಡು? ಇಲ್ಲ, ಹಾಗೆ ಆಗಬಾರದು. ಅವಳನ್ನು ಮತ್ತೆ ಕಳೆದುಕೊಳ್ಳುವ ಶಕ್ತಿ ನನಗೆ ಇಲ್ಲ ಎಂದು ಮೂಕವಾಗಿ ರೋಧಿಸಿತು ಅವನ ಮನ. ಮತ್ತೆ ಮಾತು ಶುರು ಮಾಡಿದ ಗಗನ್. ಯಾವಾಗ ಅವನ ಕಂಡೀಷನ್ ತುಂಬ ಸೀರಿಯಸ್ ಆಗೋಕೆ ಶುರು ಆಯಿತು, ತಕ್ಷಣ ಅವನನ್ನು ಸೈಕಿಯಾಟ್ರಿಸ್ಟ್ ಹತ್ತಿರ ಕರೆದುಕೊಂಡು ಹೋದ್ವಿ. ಸಿಟಿಯ ಬೆಸ್ಟ್ ಡಾಕ್ಟರ್ ಕಿರಣ್ ಅವರ ಅಪಾಯಿಂಟ್ಮೆಂಟ್ ಪಡೆಯೋಕ್ಕೆ ನಮಗೆ ತುಂಬ ಸಮಯ ಬೇಕಾಗಿತ್ತು. ಯಾಕಂದರೆ ಅವರು ಔಷಧಿ ಇಲ್ಲದೆ ಬರೀ ಮಾತು ಹಾಗೂ ಸಂಮೋಹನ ವಿದ್ಯೆಯಿಂದ ಕಾಯಿಲೆ ಗುಣ ಮಾಡ್ತಾರೆ. ಅದಕ್ಕೆ ಮುಂದೆ ಏನಾಯಿತು? ಪ್ರೀತಮ್ನ ಕಾಯಿಲೆ ಗುಣವಾಯಿತಾ? ಇಲ್ಲ, ಈಗಲೂ ಹಾಗೆ ಇದ್ದಾನಾ? ಇವರಿಬ್ಬರು ದೂರ ಆಗಲು ಕಾರಣವಾದರೂ ಏನೋ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುವುದು. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.